ನಟ ದರ್ಶನ್ ಅವರು ತಮ್ಮ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನು ಕೋರಿ ಒಂದು SP-ಗೆ ಏನು ಪತ್ರವನ್ನು ಬರೆದಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕುಟುಂಬಸ್ಥರ ಭೇಟಿಗೆ ದರ್ಶನ್ ಅವರಿಗೆ ಅವಕಾಶವನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಭೇಟಿಗೆ ಅವಕಾಶವನ್ನು ಕೇಳಿ ದರ್ಶನ್ ಅವರು SP ಅಂಶುಕುಮಾರ್ ಅವರಿಗೆ ಪತ್ರ ಬರೆದಿದ್ರು. ಅವರ ಪತ್ನಿ ವಿಜಯಲಕ್ಷ್ಮಿ ಅವರು DGP ಅಲೋಕ್ ಕುಮಾರ್ ಅವರನ್ನು ಹೋಗಿ ಭೇಟಿಯಾಗಿ ಬಂದಿದ್ರು. ಹೀಗಾಗಿ ಇದೀಗ ದರ್ಶನ್ ಅವರ ಭೇಟಿಗೆ ಕುಟುಂಬಸ್ಥರಿಗೆ ಅವಕಾಶ ನೀಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಭೇಟಿಗೆ ಅವಕಾಶವನ್ನು ಕೇಳಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿದ್ರು. ದರ್ಶನ್ ರಿಂದಲೂ ಕೂಡ ಭೇಟಿಗೆ ಆಗ್ರಹಿಸಿ SP ಅವರಿಗೆ ಪತ್ರವನ್ನು ಬರೆದು ಮನವಿ ಮಾಡಲಾಗಿತ್ತು. ಹೀಗಾಗಿ ನಾಳೆ ದರ್ಶನ್ ಭೇಟಿಯ ಬಗ್ಗೆ ಅವಕಾಶ ಕೊಡಬೇಕಾ ಬೇಡ ಅಂತ ಸದ್ಯ ಇನ್ನೂ ಚರ್ಚೆ ಮಾಡಲಾಗ್ತಿದೆ. ಆದರೆ ಕೊಡೋ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಮಾನಸಿಕವಾಗಿ ಕುಗ್ಗಿದ್ದಾರೆ, ಭೇಟಿಗೆ ಅನುಮತಿ ಕೊಡಿ ಅಂತ ಹೇಳಿ ಪತ್ನಿ ವಿಜಯಲಕ್ಷ್ಮಿ ಅವರು ಮನವಿ ಮಾಡಿದರು. ಕಾರಾಗೃಹ ಇಲಾಖೆ DG ಅಲೋಕ್ ಕುಮಾರ್ ಅವರಿಗೆ ಅವರು ಮನವಿಯನ್ನು ಮಾಡಿದರು. ಅವರ ಮನವಿಯನ್ನು ಕನ್ಸಿಡರ್ ಮಾಡಿದ್ದಾರೆ. ಹಾಗೆ ದರ್ಶನ್ ಅವರು ಕಾರಾಗೃಹ SP ಅಂಶುಕುಮಾರ್ ಅವರಿಗೆ ಏನು ಪತ್ರವನ್ನು ಬರೆದಿದ್ರು ಆ ಪತ್ರವನ್ನು ಕೂಡ ಕನ್ಸಿಡರ್ ಮಾಡಿ ಇದೀಗ ಹಿರಿಯ ಅಧಿಕಾರಿಗಳು ಅವಕಾಶವನ್ನು ಕೊಡಬೇಕಾ, ಅವಕಾಶವನ್ನು ಕೊಟ್ಟರೆ ಯಾವ ರೀತಿಯಲ್ಲಿ ಕೊಡಬೇಕು, ಎಷ್ಟು ಹೊತ್ತು ಭೇಟಿಗೆ ಅವಕಾಶವನ್ನು ಕೊಡಬೇಕು, ಇದೆಲ್ಲದರ ಕುರಿತಂತೆ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಚರ್ಚೆಯಲ್ಲಿ ಏನು ಅಂತಿಮ ತೀರ್ಮಾನವಾಗುತ್ತೆ ಅದರ ಆಧಾರದಲ್ಲಿ ದರ್ಶನ್ ಅವರ ಭೇಟಿಗೆ ವಿಜಯಲಕ್ಷ್ಮಿ ಮತ್ತು ಕುಟುಂಬಸ್ಥರಿಗೆ ಅವಕಾಶವನ್ನು ಕೊಡಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗತ್ತೆ. ದರ್ಶನ್ ಅವರು ಕೇಳಿರುವಂಥದ್ದು ಪ್ರತ್ಯೇಕ ಭೇಟಿಗೆ, ಅಂದರೆ ಪ್ರೈವೇಟಾಗಿ ನಾವು ಮೀಟ್ ಮಾಡೋದಕ್ಕೆ, ಒಂದು ಕೊಠಡಿಯಲ್ಲಿ ಕುಳಿತು ಮಾತನಾಡೋದಕ್ಕೆ ನಮಗೆ ಅವಕಾಶವನ್ನು ಕೊಡಿ. ಸೆಕ್ಯೂರ್ಡ್ ಪ್ಲೇಸ್ ಅಂದರೆ ತುಂಬ ಎದುರುಗಡೆಯೇ ಸೆಕ್ಯೂರಿಟಿಯನ್ನು ಇಟ್ಟು ಮಾತನಾಡೋದಕ್ಕೆ ಅವಕಾಶವ ಬೇಡ ನಮಗೆ. ನಾವು ಪ್ರೈವೇಟಾಗಿ ಕುಳಿತುಕೊಂಡು ನನ್ನ ಹೆಂಡತಿ ಮತ್ತು ಮಗನ ಜೊತೆಗೆ ನಾನು ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ದರ್ಶನ್ ಅವರು ಒಂದು ಮನವಿ ಪತ್ರವನ್ನು SP ಅವರಿಗೆ ಬರೆದಿದ್ದರು. ಇತ್ತ DG ಅಲೋಕ್ ಕುಮಾರ್ ಅವರನ್ನು ಭೇಟಿಯಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಇದೇ ರೀತಿಯ ಒಂದು ಪ್ರೈವೇಟ್ ಕಾನ್ವರ್ಸೇಷನ್ಗೆ ಅವಕಾಶವನ್ನು ಮಾಡಿಕೊಡಿ ನನ್ನ ಗಂಡನ ಜೊತೆಯಲ್ಲಿ ಅಂತೇಳಿ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಮನವಿಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಇದೀಗ ಹಿರಿಯ ಅಧಿಕಾರಿಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ಸಭೆ ಮಾಡ್ತಾ ಇದ್ದಾರೆ. ಅದರ ಸಂಬಂಧ ಈಗ ಚರ್ಚೆಯನ್ನು ನಡೆಸಿ ಈ ಸಭೆಯ ಬಳಿಕ ಅಂತಿಮ ನಿರ್ಧಾರ ಹೊರಬೀಳೋದಕ್ಕಿದೆ. ಬಹುತೇಕ ಭೇಟಿಗೆ ಅವಕಾಶವನ್ನು ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.